ಕೂದ್ಲಿಗೆ ಬೆಸ್ಟ್ ಎಣ್ಣೆ ಯಾವುದು ಅಂತ ಕೇಳಿದ್ರೆ ಎಲ್ರೂ ಮೊದಲು ಹೇಳೋದು ತೆಂಗಿನೆಣ್ಣೆ ಅಂತ. ಆದ್ರೆ ಈ ತೆಂಗಿನೆಣ್ಣೆ ಎಲ್ಲರ ಕೂದ್ಲಿಗೂ ಸೂಟ್ ಆಗೋದಿಲ್ಲ. ಯಾರ್ ಕೂದ್ಲಿಗಾಗಲ್ಲ, ಆಗದೆ ಇರೋರು ಯಾವ ಎಣ್ಣೆ ಯೂಸ್ ಮಾಡಬೇಕು, ಲೆಟ್ ಮಿ ಎಕ್ಸ್ಪ್ಲೇನ್. ಪ್ರತಿಯೊಬ್ಬರ ಕೂದಲಿನ ಪೊರೋಸಿಟಿ ಡಿಫ್ರೆಂಟ್ ಆಗಿರುತ್ತೆ. ಪೊರೋಸಿಟಿ ಅಂದ್ರೆ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳೋ ಕೆಪಾಸಿಟಿ. ಇದನ್ನ ಚೆಕ್ ಮಾಡೋದಕ್ಕೆ ಒಂದು ಮೆಥಡ್ ಕೂಡ ಇದೆ. ನಿಮ್ಮ ತಲೆಯಲ್ಲಿರೋ ಒಂದು ಕೂದಲನ್ನ ಕಿತ್ತು 1 ಗ್ಲಾಸ್ ನೀರೊಳಗಡೆ ಹಾಕಿಡಿ. 5 ನಿಮಿಷ ವೇಟ್ ಮಾಡಿ. ಅಕಸ್ಮಾತ್ ಅದೇನಾದ್ರೂ ಈ ರೀತಿ ಮೇಲೆ ತೇಲಾಡ್ತಿದ್ರೆ ಅದನ್ನ ಲೋ ಪೊರೋಸಿಟಿ ಅಂತ ಕರೀತಾರೆ. ಸೊ ಬಾದಾಮಿ ಎಣ್ಣೆ, ಆರ್ಗನ್ ಆಯಿಲ್, ಗ್ರೇಪ್ ಸೀಡ್ ಆಯಿಲ್, ಜೊಜೊಬಾ ಆಯಿಲ್ ಲೋ ಪೊರೋಸಿಟಿ ಹೇರ್ ಇರೋರಿಗೆ ಸೂಟ್ ಆಗುತ್ತೆ. ಒಂದ್ ವೇಳೆ ಕೂದ್ಲೇನಾದ್ರೂ ಈ ರೀತಿ ಮಧ್ಯದಲ್ಲಿ ಉಳ್ಕೊಂಡ್ರೆ ಅದನ್ನ ಮೀಡಿಯಂ ಪೊರೋಸಿಟಿ ಅಂತ ಕರೀತಾರೆ. ಇದಕ್ಕೆ ಬೇವಿನ ಎಣ್ಣೆ, ಆಲಿವ್ ಆಯಿಲ್, ಜೊಜೊಬಾ ಆಯಿಲ್ ಹಚ್ಚಿ. ಮತ್ತೆ ಕೂದ್ಲೇನಾದ್ರೂ ತಳದಲ್ಲಿ ಹೋಗಿ ಕೂತ್ರೆ ಅದನ್ನ ಹೈ ಪೊರೋಸಿಟಿ ಅಂತ ಕರೀತಾರೆ. ತೆಂಗಿನೆಣ್ಣೆನ ಯೂಸ್ ಮಾಡಿ ಅಥವಾ ಹರಳೆಣ್ಣೆ ಹಾಗೂ ತೆಂಗಿನೆಣ್ಣೆನ ಮಿಕ್ಸ್ ಮಾಡಿ ಹಚ್ಚಬಹುದು. ತೆಂಗಿನ ಎಣ್ಣೆಯಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಲೋ ಅಥವಾ ಮೀಡಿಯಂ ಪೊರೋಸಿಟಿ ಕೂದಲು ಈ ಪ್ರೋಟೀನ್ ಅನ್ನ ಹೀರ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಡ್ ಈ ರೀತಿ ಕೂದಲಿರೋರು ತೆಂಗಿನೆಣ್ಣೆ ಹಚ್ಚಿದ್ರೆ ಉಪಯೋಗ ಇರೋದಿಲ್ಲ. ಸೊ ಈಗಲೇ ಹೇರ್ ಪೊರೋಸಿಟಿ ಟೆಸ್ಟ್ ಮಾಡಿ ಅದಕ್ಕೆ ತಕ್ಕ ಹಾಗೆ ಎಣ್ಣೆನ ಯೂಸ್ ಮಾಡಿ. ಇನ್ನಷ್ಟು ಹೆಲ್ತ್ ಅಂಡ್ ಬ್ಯೂಟಿ ಟಿಪ್ಸ್ಗಾಗಿ ಡಾಕ್ಟರ್ ಬಾಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.